ಕುರಿಗಳಿದೆ, ಮೇಕೆಗಳು. ಯಜಮಾನ್ರೆ, ಸ್ವಾಮಿಗಳೇ ಆಯ್ತಾ ಊಟ? ಊಟ ಆಯ್ತು. ಎಲ್ಲ ಎಷ್ಟು ಕುರಿಗಳಿವೆ? ಚಿಕನ್ ಒಂದು 600 ಬರ್ತವೆ. 600 ಬರ್ತವೆ. ಮೇಕೆಗಳು ಆಯ್ತು, ಒಂದು 100 ಬರ್ತವೆ. 100 ಬರ್ತವೆ. ನಮ್ಮದೇ ಸ್ವಂತ ಒಂದು 30-40 ಹಸುಗಳೆಲ್ಲ ಇದೆ. ಅದಕ್ಕೆ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಅಂತ. ಈಗ ನೀವು ಮರಿಗಳನ್ನಾಗ್ಲಿ, ಕುರಿಗಳನ್ನಾಗ್ಲಿ, ಮೇಕೆಗಳನ್ನಾಗ್ಲಿ ಆ ಚಿಕ್ಕದಾಗಿ ತಂದು ಬೆಳೆದಾದ್ಮೇಲೆ ಮಾರ್ತೀರಾ? ಮಾರೋದು ಅಂದ್ರೆ ಇವಾಗ ಎಲ್ಲಿ ಸಂತೆಗೆ ಹೋಗಿ ನೀವೇ ಮಾರ್ತೀರಾ? ಇಲ್ಲ, ಈಗ ಬೇರೆ ಅದನ್ನ ಕಾರಿಸಿ ಎಲ್ಲ ಒಂದು 60, 70, 100 ಮರಿ ವ್ಯಾಪಾರ ಮಾಡಿ ಬಿಡ್ತೀವಿ. ಇವಾಗ ಇಷ್ಟು ನಿಮ್ದೇನಾ? ಅಷ್ಟು 2 ಮನೆ. 2 ಮನೆ. ನಾವು ಇದು ಚಿಕ್ಕ ಮರಿ ತಗೊಂಡ್ರೆ ಇದ್ರ ಆಯ್ಸ್ ತಗೊಂಡ್ರೆ 5ರಿಂದ 6,000, 6,000ದಿಂದ 7,500, 8 ಮರಿಗೆ. ಮರಿಗೆ. ಹಾ, ಅಂದ್ರೆ ಇವೆಲ್ಲ 15, 20. ಇವಾಗ ಹೆಣ್ಣು ಮರಿಗಳು ಎಷ್ಟಿರ್ತದೆ, ಗಂಡು ಮರಿಗಳು ಎಷ್ಟಿರ್ತೀರಾ? ಅವು ಒಂದು 10-12 kg ಬರೋವಾದ್ರೆ 8ರಿಂದ 9. ಆಮೇಲೆ ಇದ್ರದ್ದು ಆಯ್ಸ್ ಎಷ್ಟು? ಒಂದು 10 ವರ್ಷ ಇರ್ತವೆ. ಅವು ಒಂದು ವರ್ಷಕ್ಕೆ 2 ಮರಿ. ವರ್ಷಕ್ಕೆ 2 ಮರಿ ಆಗ್ತದೆ. ಮನೆಯಲ್ಲೇ ಕೆಲವರು ಸಾಕ್ತಾರಲ್ಲ, ಅದಕ್ಕೆ ಒಟ್ಟು ಬೂಸ, ಹಿಂಡಿ ಅವಕ್ಕೆಲ್ಲ ಮೇಂಟೈನ್ ಮಾಡೋರು ಅವರೇ ಬೇರೆ. ಅಂದ್ರೆ ನೀವು ಬೆಳಿಗ್ಗೆ ಬಂದು ಸಾಯಂಕಾಲದವರೆಗೂ ಇಲ್ಲೇ ಇರ್ತೀರಾ? ಬಾ. ಅಣ್ಣ, ಈಗ ಇದು ಇಷ್ಟು ಕುರಿಗಳು, ಮೇಕೆಗಳು ಆವಾಗ್ಲಿಂದ ನೋಡ್ತಾ ಇದ್ದೀನಿ ನಾನು. ಈ ನಾಯಿ ನಾವು ಫಸ್ಟ್ ಬಿಗಿನಿಂಗ್ ಸ್ಟಾರ್ಟ್ ಮಾಡೋದಲ್ಲ, ಆಗ್ಲಿಂದ ಜೊತೆಗೆ ಬರ್ತಾ ಇದೆ. ಸಾಕಿದೀವಿ ನಾವು. ಸಾಕಿದ್ದೀರಾ? ಅಂದ್ರೆ ಇದನ್ನ ನೋಡ್ಕೊಂಡು 7 ನಾಯಿಗಳಿದೆ. ಅವ್ರಿಂದಲೇ ಬಲ ನಮಗೆ. ಕತೆಗಳು 3 ಇದೆ ಒಳನ. ಮೊದಲಿಂದ ನಮ್ಮ ಸಂಪ್ರದಾಯ ಮೊದಲಿಂದ ಇರೋದು ಮಾರಿಲ್ಲ. ಅವ್ರ ಮೇಲೆ ಗಂಟು ಜಾಸ್ತಿ ಇರ್ತದೆ. ಇವಾಗೆಲ್ಲ ತಮ್ಗಳು ಟ್ಯಾಕ್ ಮೇಲೆ ಹಿಡ್ಕೊಂಡು ಹೋಗ್ತಾರೆ. ಮೊದ್ಲು ಅವು ಬೆಳಿಗ್ಗೆ 7 ಗಂಟೆ ಹಾಕ್ತಾರೆ, ಸಾಯಂಕಾಲ 7 ಗಂಟೆ ತನಕ ಅದ್ರ ಮೇಲೆ ಇರುವ ಕ್ವಿಂಟಲ್ ಗಂಟೆ ರಾಗಿ, ಅಕ್ಕಿ ಏನ್ ಬೇಕಾದ್ರೆ ಅವ್ರ ಮೇಲೆ ಏರ್ಕೊಂಡು ಹೋಗ್ತಾರೆ. ಅವಾಗಿಂದ 12 ವರ್ಷ 13 ವರ್ಷ ಒಂದು ಕತ್ತಾರೆ. ಇಲ್ಲಿ ಜೀವನ ಹೆಂಗಣ? ಇಲ್ಲಿ ಮನೆ ಏನೇ ಇರ್ತದ ನಿಮ್ದು? ಯಾವ ಮನೆ ಇಲ್ಲ ಸ್ವಾಮಿ. ಈ ಮಂದೆ ಹಾಕ್ತಿವ, ಅವರು ಒಟ್ಟು ತಗೊಂಡೋಗಿ ಅದ್ರಲ್ಲಿ ರೇಷನ್ ಎಲ್ಲ ತಗೊಂಡು ಸಾಕ್ತಾರೆ. ಟಾರ್ಪಲ್ಗಳು ಅವು ತಗೊಂಬಂದು ಮಳೆ ನೆನೆದಂಗೆ ಹೊಡ್ಕೊಂಡು, ಸುತ್ತ ಚರಂಡಿ ಹೊಡ್ಕೊಂಡು ನೀರ್ ಬಿಟ್ಕೊಂಡ್ಬಿಡ್ತಿ, ಅದರಲ್ಲಿ ಮನ್ಕಂತೀವಿ.